कर्नाटक राज्य रहित संघಕ್ಕೆ वोट हमारी राज तुम्हारी नहीं चलेगा नहीं चलेगा वोट हमारी राज तुम्हारी नहीं चलेगा नहीं चलेगा ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಸರ್, ಈಗ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ರಾಜ್ಯದ ಎಲ್ಲ ಜಿಲ್ಲಾ ಅಧಿಕಾರಿ ಮುಖಾಂತರ ನಮ್ಮ ರೈತ ಸಂಘದ ರಾಜ್ಯದ 30 ಜಿಲ್ಲೆಗಳಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಕಾರಣ ರೈತರು ನೀತಿಗಳ ವಿರೋಧಿಸಿ ಸರ್ಕಾರಿ ನೀತಿ ಮಾಡ್ಯದ. ಹಿಂದಿದ್ದಂಥ ಬಿ ಜೆ ಪಿ ಸರ್ಕಾರ ರೈತರಿಗೆ ಸರಿಯಾಗಿ ನೋಡ್ಕೊಂಡಿಲ್ಲ ಅಂತೇಳಿ ಕಾಂಗ್ರೆಸ್ ಸರ್ಕಾರಕ್ಕೆ ತರೋದ್ರಾಗ ರೈತ ಸಂಘ ಬಹಳ ಪ್ರಮುಖ ಪಾತ್ರ ವಹಿಸಿತ್ತು. ಇವತ್ತು ಅದೇ ಸರ್ಕಾರ ನಮ್ಮ ರೈತರಿಗೆ ಮೋಸ ಮಾಡ್ತಾ ಇದೆ. ಈಗ ವಿದ್ಯುತ್ ಕಾನೂನು ಇರ್ಬೋದು, ಈಗ ಹಿಂದೆ IP ಸೆಟ್ಗಳಿಗೆ ತಮ್ಗೆ ಗೊತ್ತಿದ್ದಂಗೆ 10,000 ರೂಪಾಯಿ ನಾವು ಆ ಪೆನಲ್ಟಿ ಕಟ್ಟಿ ಆಮೇಲೆ ಡಿಪಾಸಿಟ್ 3,000 ಅಂದ್ರೆ 15,000 ರೂಪಾಯಿ ಕಟ್ಟರೆ ನಮ್ಮ ಹೊಲಕ್ಕೆ TV, ತಾರು, ಕರೆಂಟು ಎಲ್ಲ ಸರ್ಕಾರ ಮಾಡ್ತೀವಿ. ಈಗ ಅವ್ರು ಯಾವ ರೀತಿ ಮಾಡ್ಲತ್ತಾರೆ ಅಂದ್ರೆ ಯಾವ ಪ್ಲಾಟಿಂಗ್ ಮಾಡ್ಲತ್ತಾರೆ, ಹಂಗೆ ಎಲ್ಲ ರೋಡ್ ಇವೆ ಮಾಡಿ, ನಾಲ್ಕು ಇವೆ ಮಾಡಿ, ಕರೆಂಟು ಅಂದ್ರೆ ಅಲ್ಲಿ ಒಂದು ಎಕರ್ಕ್ಕೆ 25 ಲಕ್ಷ ರೂಪಾಯಿ ಇದ್ದೀವಲ್ಲ, ಒಂದು ಫ್ಲಾಟ್ 25 ಲಕ್ಷ ಅವ್ರಿಗೆ ಏನಾರ ಖರ್ಚು ಮಾಡಬೇಕು. ರೈತರಿಗೆ ಹೊಲದಲ್ಲಿ ಬಾವಿ ಹೊಡೆದು ಬೋರ್ ಹೊಡೆದು ನೀರು ತೊಗೊಂಡು ಅಲ್ಲಿ ಬಳಸೋದೇ 1,000, 2,000, 10,000. ಅದಕ್ಕೆ ಇದು ಏನದ ಸರ್ಕಾರದ ದೊಡ್ಡ ತಪ್ಪದ. ಇದು ಹಿಂದಿದ್ದಂಥದ್ದು ಇದಕ್ಕೆ ಮಾಡಬೇಕು ಅಂತೇಳಿ ಇದೆ. ಅದ್ರ ನಂತರ 1,182 ರೈತರು ಕಳೆದ ಏಪ್ರಿಲಿಂದ ರೈತರು ಆತ್ಮಹತ್ಯೆ ಆಗಿವೆ. ಅದಕ್ಕೆ ಈ ಒಂದು ಆತ್ಮಸ್ಥೈರ್ಯ ತುಂಬಲಿಕ್ಕೂ ರೈತರಿಗೆ ಏನದ ಕೃಷಿ ಬೆಲೆ ಆಯೋಗ ಸಬಲೀಕರಣ ಮಾಡಬೇಕು. ಅದೇ ರೀತಿ MSP ರೇಟ್ ನಿಗದಿ ಮಾಡಬೇಕು. ಆಮೇಲೆ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಏನದಲ್ರಿ, ಅದು ಗ್ರಾಮ ಮಟ್ಟದಲ್ಲಿ ಬೆಳೆ ಹಾನಿ ನೀಡಬೇಕು. ಅಂದರೆ ಒಂದು ಇಂಡಿವಿಜುವಲ್ ಅಲ್ಲ, ಒಂದು ಊರಲ್ಲಿ ಒಬ್ಬರು ಬೆಳೆ ಹೋದರೂ ಅದು ಆ ಗ್ರಾಮದ ಮಟ್ಟದಾಗಿ ಇಂಡಿವಿಜುವಲ್ ಅರ್ಜಿ ಕೊಡ್ರಿ, ಈ ಸೈಕಲ್ ಮೂರು ಕಾರಿನಪ್ಲೆ ಇದು ಆಗಲ್ಲ. ಅದಕ್ಕೆ ಇದು ಮಾಡಬೇಕು. ಇದು ರಾಜ್ಯ ಸರ್ಕಾರನೇ ಭರಿಸ್ಬೇಕಂತ ಹೇಳಿವಿ. ಅದರ ಬಾದ ಪಾಣಿ ಫಸಲ್ ವಿಮಾ, ಪಾಣಿ ದುರಸ್ತಿ, ಕೋಡಿ, ಹದ್ಬಸ್ತು ತಮ್ಮ ರೆವಿನ್ಯೂ ಇದ್ರಾಗೆ ಬರ್ತದೆ. ರೈತರು 1,000 ರೂಪಾಯಿ ತುಂಬಿ ಕೋಡಿ ಮಾಡ್ಲಿಕ್ಕೆ ಹಾಕ್ಲತ್ತಾರ. ಅಲ್ಲಿ ಹೋಗೋಸ್ತನ ನೀವೆಲ್ಲ ಬಂದಾಗ ಬೆಳೆ ಇದು ಅದ ರೀ, ಆಮೇಲೆ ಗಿಡಗಳವ ಅಥವಾ ರೈತರು ಟೈಮಿಗೆ ಬಂದಿಲ್ಲ ಅಂಥೇಳಿ ಕ್ಲೋಸ್ ಮಾಡ್ಲತ್ತಾರ. ಒಂದು ಸಾರಿ ಅರ್ಜಿ ತುಂಬಿದಾಗ ಅದು ಕ್ಲೋಸ್ ಆಗೋರಿಗೆ ಅಂದ್ರೆ ಅವ್ರಿಗೆ ಇತ್ಯರ್ಥ ಆಗೋರಿಗೆ ಇರಬೇಕು. ಅಂದರೆ ಈ ವರ್ಷ